ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಗುರುಪ್ರಸಾದ್ ಮಾತಾಡ್ತಾ ಇದ್ದೀನಿ. ಶಿವ ಅಗ್ರೋಕೆಮಿಕಲ್ಸ್ ಯೂಟ್ಯೂಬ್ ಚಾನಲ್ ಮೂಲಕ. ಇದು ಮಾಹಿತಿಗಳ ಕಣಜ. ಶುಂಠಿ ಬೆಳೆಯನ್ನ ಬೆಳೆಯುವಂತ ರೈತರಿಗೆ ಬೀಜೋಪಚಾರ ಒಂದು ಮಹತ್ವದ ಘಟ್ಟ. ಇಲ್ಲಿ ಯಾವ ಔಷಧಿಗಳನ್ನು ಬಳಸಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋ ಮಾಹಿತಿಯನ್ನ ನೀಡ್ತಾ ಇದೆ. ತುಂಬಾ ಜನ ರೈತರು ದೂರದಿಂದ ಫೋನ್ ಮಾಡಿ ಯಾವ ಔಷಧಿಗಳನ್ನ ಬಳಸಬೇಕು ಅಂತ ಕೇಳ್ತಾ ಇರ್ತೀರಾ. ಅನೇಕ ಜನರಿಗೆ ನಾವು ಪೋಸ್ಟ್ ಮೂಲಕ ಕಳಿಸ್ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದ್ರೂ ಕೂಡ ಅನೇಕ ಜನ ರೈತರು ಕೇಳ್ತಾ ಇರೋದ್ರಿಂದ ನೀವು ಸಮೀಪದಲ್ಲೇ ನಿಮಗೆ ಸಿಗುವಂತ ಔಷಧಿಗಳು ಯಾವ್ಯಾವ ಸಿಗಬಹುದು, ಯಾವ ಔಷಧಿಗಳನ್ನ ಬಳಸ್ಕೊಂಡ್ರೆ ಉತ್ತಮ ಅನ್ನೋ ನಿಟ್ಟಿನಲ್ಲಿ ಈ ವಿಡಿಯೋದಲ್ಲಿ ಒಂದಿಷ್ಟು ಮಾಹಿತಿಯನ್ನು ಕೊಡೋ ಪ್ರಯತ್ನವನ್ನ ಮಾಡ್ತೀನಿ. ಇತ್ತೀಚೆಗೆ ಪೆರಿಕ್ಯುಲೇರಿಯಾ ಎಲೆ ಚುಕ್ಕೆ ರೋಗ ಅನೇಕ ಜನ ರೈತರನ್ನ ಬಾಧಿಸಿರೋದನ್ನ ನೀವೆಲ್ಲರೂ ಗಮನಿಸಿದೀರಾ. ಈ ಸಾರಿ ಬಿತ್ತನೆಗೆ ಮೊದಲು ಕೆಲವು ಸೂಚನೆಗಳನ್ನ ನೀವು ಕಡ್ಡಾಯವಾಗಿ ಪಾಲಿಸಿ ಅಂತ ಹೇಳಿ ವಿನಂತಿ ಮಾಡ್ಕೊಳ್ತೀನಿ. ಬಿತ್ತನೆಗೆ ತಳಗೊಬ್ಬರವಾಗಿ ಬಳಸುವಂತಹ ಗೊಬ್ಬರವನ್ನ ನೀವು ವಿಶೇಷವಾಗಿ ಟ್ರೈಕೋಡರ್ಮಾ ಸುಡೋಮೋನಸ್ ನಿಂದ ಉಪಚರಿಸಿ ಆ ತಳಗೊಬ್ಬರವನ್ನ ಗುಣಿಗೊಬ್ಬರವಾಗಿ ಬಳಸ್ಕೊಳ್ಳಿ. ಎಕರೆಗೆ 15-20 kgಯಷ್ಟು ಟ್ರೈಕೋಡರ್ಮಾ ಮತ್ತು ಸುಡೋಮೋನಸ್ ಅನ್ನ ಬಳಸೋದನ್ನ ಯಾರೂ ತಪ್ಪಿಸಬೇಡಿ. ಹೆಚ್ಚು ಟ್ರೈಕೋಡರ್ಮಾ ಸುಡೋಮೋನಸ್ ಅನ್ನ ಬಳಸಿ. ಜೊತೆಗೆ ಗುಣಿ ಗೊಬ್ಬರಕ್ಕೆ ಅಜೋಸ್ಪೆರಿಲಮ್, ಅಜಿಟೋಬ್ಯಾಕ್ಟರ್, PSB, KMB, ಜಿಂಕ್ ಸಾಲ್ಬಲೈಸಿಂಗ್, ಪೊಟ್ಯಾಶ್ ಮೊಬೈಲೈಸಿಂಗ್, ಬ್ಯಾಸಿಲಸ್ ಸಬ್ಟಿಲಿಸ್ ಗ್ರೂಪ್ ನ ಜೀವಾಣುಗಳು ಏನಿದಾವೆ ಅಂತಹ ಅನೇಕ ಜೀವಾಣುಗಳನ್ನ ಆ ಗೊಬ್ಬರದ ಜೊತೆಗೆ ಬೆರೆಸಿ ನೀವು ಮಡಿ ಒಳಗೆ ಹಾಕುವಂತದ್ದು ಬಹಳ ಉತ್ತಮವಾದಂತಹ ಒಂದು ಕಾರ್ಯ. ಈ ಗುಣಿ ಗೊಬ್ಬರದ ತಯಾರಿಯನ್ನ ಶುಂಠಿ ಬೀಜೋಪಚಾರ ಮಾಡುವಂತದ್ದಕ್ಕಿಂತ ಮುಂಚಿತವಾಗೇ ಮಾಡಿಕೊಂಡು ಕನಿಷ್ಠ 15-20 ದಿನ ಮುಂಚಿತವಾಗಿ ತಯಾರಿ ಮಾಡಿ ಇಟ್ಕೊಂಡ್ರಿ ಅಂತ ಅಂದ್ರೆ ನೀವು ಹಾಕುವಂತಹ 10-15 kgಯಷ್ಟು ಟ್ರೈಕೋಡರ್ಮಾ ಅಥವಾ ಸುಡೋಮೋನಸ್ 20-25 kgಯಷ್ಟು ನಿಮ್ಮ ಸಾವಯವ ಗೊಬ್ಬರದಲ್ಲಿ ಬೆಳೆದಿರುತ್ತೆ. ಇನ್ನೊಂದು ಮುಖ್ಯ ಅಂಶ ಏನು ಅಂತ ಅಂದ್ರೆ ತಳಗೊಬ್ಬರವಾಗಿ ಬಳಸುವಾಗ ಅನೇಕ ಜನ ಬೇರುಹುಳ ಬಾಧೆಗಾಗಿ ಅಥವಾ ವೈರ್ ವರ್ಮ್ ಜಂತು ಹುಳಗಳ ಬಾಧೆಗಾಗಿ 4G 5G ಕೀಟನಾಶಕಗಳನ್ನ ಬಳಸ್ತಾ ಇರ್ತೀರಾ. ಅವುಗಳನ್ನ ಬಳಸೋದ್ರಿಂದ ನೀವು ಈ ಸಗಣಿ ಗೊಬ್ಬರದ ಜೊತೆಗೆ ಹಾಕುವಂತಹ ಟ್ರೈಕೋಡರ್ಮಾ ಸುಡೋಮೋನಸ್ ನಲ್ಲಿರುವಂತಹ ಜೀವಾಣುಗಳು ನಾಶ ಆಗೋ ಸಾಧ್ಯತೆ ಇರುತ್ತೆ. ಆರಂಭದ ಹಂತದಲ್ಲಿ ಬೇವಿನ ಹಿಂಡಿಯನ್ನು ಬಳಸೋದು ಕೂಡ ಒಂದು ಉತ್ತಮವಾದಂತಹ ಕ್ರಮ ಅಂತ ಹೇಳಿ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಇನ್ನ ಶುಂಠಿ ಬೀಜೋಪಚಾರಕ್ಕೆ ಬಳಸುವಂತ ಔಷಧಿಗಳು ಯಾವುವು ಅಂತ ಮೊದಲನೇದಾಗಿ ಉತ್ತಮವಾದ ಬ್ರ್ಯಾಂಡ್ಗಳಲ್ಲಿ ಕೆಲವುಗಳನ್ನ ನಾನು ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಬೀಜೋಪಚಾರ ಎಷ್ಟು ಚೆನ್ನಾಗಿ ಮಾಡ್ತೀರೋ ಅದರ ಮೇಲೆ ನಿಮ್ಮ ಭವಿಷ್ಯದ ಶುಂಠಿ ಬೆಳೆಯ ಇಳುವರಿ ನಿರ್ಧಾರಿತ ಆಗುತ್ತೆ. ಮೊದಲನೇದಾಗಿ ಒಂದು ಸರಳವಾದ ಕಾಂಬಿನೇಷನ್ ಅನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕಾರ್ಬನ್ಡೈಸಿಮ್ ವಿತ್ ಮ್ಯಾಂಕೋಜೆಬ್. ಕಾರ್ಬನ್ಡೈಸಿಮ್ ಸಿಸ್ಟಮೆಟಿಕ್ ಆಗಿ ಕೆಲಸ ಮಾಡುತ್ತೆ. ಜೊತೆಗೆ ಮ್ಯಾಂಕೋಜೆಬ್ ಸ್ಪರ್ಶಕ ಶಿಲೀಂಧ್ರಕವಾಗಿ ಕೆಲಸ ಮಾಡುತ್ತೆ. ಈ ಕಾರ್ಬನ್ಡೈಸಿಮ್ ಮ್ಯಾಂಕೋಜೆಬ್ ಇರುವಂತಹ 2 ಔಷಧಿಗಳನ್ನ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಒಂದು UPL ಕಂಪನಿಯ ಸಾಫ್. ಇದರಲ್ಲಿ 12% ನಷ್ಟು ಕಾರ್ಬನ್ಡೈಸಿಮ್ ಇರುತ್ತೆ. ಮ್ಯಾಂಕೋಜೆಬ್ 63% ನಷ್ಟು ಇರುತ್ತೆ. ಈ ಸಾಫ್ 3 ಗ್ರಾಂ ನಷ್ಟು ಜೊತೆಗೆ ಕ್ವಿನಾಲ್ ಫಾಸ್ 3 ml ನಷ್ಟನ್ನ ಪ್ರತಿ ಲೀಟರ್ ನೀರಿಗೆ ಹಾಕಿ ಒಂದು ಡ್ರಮ್ಮಿಗೆ 200 ಲೀಟರ್ ಅಂತ ಅಂದ್ರೆ 600 ml ಕ್ವಿನಾಲ್ ಫಾಸ್ 600 ಗ್ರಾಂ ನಷ್ಟು ಸಾಫ್ ಅನ್ನ ಹಾಕಿ ಜೊತೆಗೆ ಬ್ಯಾಕ್ಟೀರಿಯಾ ನಾಶಕವನ್ನ ಹಾಕೋದನ್ನ ಮರಿಬೇಡಿ. ಅನೇಕ ಕಂಪನಿಯ ರೆಕಮೆಂಡೇಶನ್ ಇದೆ. ಸ್ಟೆಪ್ಟ್ರೋಸೈಕ್ಲಿನ್ ಹಲವು ವರ್ಷಗಳ ಹಿಂದೆ ಒಂದು ಹಂತದಲ್ಲಿ ಬ್ಯಾನ್ ಆಗಿತ್ತು. ಆದರೆ ಕೆಲವು ಕಂಪನಿಗಳಿಗೆ ಮಾತ್ರ ಅನುಮತಿಯನ್ನು ಕೊಟ್ಟಿದ್ದಾರೆ. ಅಂತಹ ಕಂಪನಿಯಲ್ಲಿ ಭಾರತ ಸರ್ಕಾರದ ಅಧೀನದಲ್ಲಿ ಬರುವಂತಹ ಕೆ-ಸೈಕ್ಲಿನ್ ಈ ಬ್ಯಾಕ್ಟೀರಿಯಾ ನಾಶಕ ಕೂಡ ಅತ್ಯಂತ ಅದ್ಭುತವಾದಂತಹ ರೀತಿಯಲ್ಲಿ ನಮಗೆ ಬ್ಯಾಕ್ಟೀರಿಯಾಗಳನ್ನ ನಾಶ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಇದರಲ್ಲಿ ಸ್ಟೆಪ್ಟ್ರೋಸೈಕ್ಲಿನ್ 90% ನಷ್ಟಿದೆ. ಟೆಟ್ರಾಸೈಕ್ಲಿನ್ 10% ನಷ್ಟು ಇರೋದ್ರಿಂದ ಪರಿಣಾಮಕಾರಿಯಾದಂತಹ ಬ್ಯಾಕ್ಟೀರಿಯಾ ನಾಶಕವಾಗಿ ಇದು ಕೆಲಸ ಮಾಡುತ್ತೆ. ನಾನು ಹಲವಾರು ವರ್ಷಗಳಿಂದ ಮಾರ್ಗದರ್ಶನ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕೆ-ಸೈಕ್ಲಿನ್ ಅನೇಕ ರೀತಿಯಲ್ಲಿ ಶುಂಠಿ ಬೆಳೆಗೆ ಉಪಯುಕ್ತವಾಗಿದೆ. ಬೆಲೆಯ ದೃಷ್ಟಿಯಿಂದಲೂ ಕೂಡ ರೈತರಿಗೆ ಅನುಕೂಲಕರವಾಗುತ್ತೆ. ಸಾಫ್ ಪ್ಲಸ್ ಕ್ವಿನಾಲ್ ಫಾಸ್ ಜೊತೆಗೆ 0.5 ಗ್ರಾಂ ನಷ್ಟು ಬ್ಯಾಕ್ಟೀರಿಯಾ ನಾಶಕವನ್ನ ಹಾಕಿ ಶುಂಠಿ ಬೀಜವನ್ನ ಕನಿಷ್ಠ 30-45 ನಿಮಿಷದಷ್ಟು ನೆನೆಸಿ ಆ ನಂತರ ಅದನ್ನ ನೆರಳಲ್ಲಿ ಹಾಕಿ. ಎರಡನೇ ಆಯ್ಕೆ ಇಂಡೋಫಿಲ್ ಕಂಪನಿಯ ಸ್ಪ್ರಿಂಟ್. ಇದರಲ್ಲಿ ಕಾರ್ಬನ್ಡೈಸಿಮ್ 25% ನಷ್ಟಿದೆ. ಮ್ಯಾಂಕೋಜೆಬ್ 50% ನಷ್ಟಿದೆ. ಈ ಸ್ಪ್ರಿಂಟ್ ಅನ್ನ 3 ಗ್ರಾಂ ಪರ್ ಲೀಟರ್ ನೀರಿಗೆ ಹಾಕೊಳ್ಳೋದು ಜೊತೆಗೆ 3 ml ಕ್ವಿನಾಲ್ ಫಾಸ್ ಪ್ಲಸ್ 0.5 ಗ್ರಾಂ ನಷ್ಟು ಕೆ-ಸೈಕ್ಲಿನ್ ಅನ್ನ ಬಳಸಿ ಬೀಜೋಪಚಾರ ಮಾಡಬಹುದು. ಇನ್ನು ಮೂರನೇ ಆಯ್ಕೆ ಸಿಂಜೆಂಟಾ ಕಂಪನಿಯ ರೆಡೋಮಿಲ್ ಗೋಲ್ಡ್. ರೆಡೋಮಿಲ್ ಗೋಲ್ಡ್ ನಲ್ಲಿ ಮೆಟಲಾಕ್ಸಿಲ್ 4% ಇದೆ. ಇದು ಸಿಸ್ಟಮೆಟಿಕ್ ಆಗಿ ಕೆಲಸ ಮಾಡುತ್ತೆ. ಜೊತೆಗೆ ಮ್ಯಾಂಕೋಜೆಬ್ 64% ನಷ್ಟಿದೆ.
ಈ ಕಾಂಬಿನೇಷನ್ ಅನ್ನು 3 ಗ್ರಾಂ ಪರ್ ಲೀಟರ್ ನೀರಿಗೆ ಬಳಸೋದು, ಜೊತೆಗೆ ಕ್ವಿನಾಲ್ಫಾಸ್ ಅನ್ನು 3 ml ಪರ್ ಲೀಟರ್ ನೀರಿಗೆ ಬಳಸುವಂಥದ್ದು ಒಂದು ಉತ್ತಮವಾದಂಥ ಆಯ್ಕೆ. ಇದರ ಜೊತೆಗೆ ಬ್ಯಾಕ್ಟೀರಿಯಾ ನಾಶಕವನ್ನು ಹಾಕೋದನ್ನು ಮರಿಬೇಡಿ. ನಾನು ಕ್ವಿನಾಲ್ಫಾಸ್ ಅಂತ ಹೇಳಿರುವಂತಹ ಕೀಟನಾಶಕದ ಬಗ್ಗೆ ಹೇಳಬೇಕು ಅಂದ್ರೆ, ಇದು ಆರ್ಗನೋಫಾಸ್ಫೇಟ್ ಗುಂಪಿಗೆ ಸೇರಿದಂತಹ ಒಂದು ಕೀಟನಾಶಕ ಆಗಿದೆ. ಈ ಕೀಟನಾಶಕ ಕಾಂಟ್ಯಾಕ್ಟ್ ಅಂಡ್ ಸ್ಟಮಕ್ ಪಾಯ್ಸನ್ ಅಂತ ಕರಿತೀವಿ. ಅಂದ್ರೆ ಕೀಟಕ್ಕೆ ತಾಕಿದ್ರೂ ಕೂಡ ಕೀಟ ಸತ್ತು ಹೋಗುತ್ತೆ, ಜೊತೆಗೆ ಅದನ್ನ ಸೇವಿಸಿದ ನಂತರ ಹೊಟ್ಟೆ ಒಳಗೂ ಹೋಗಿ ಕೂಡ ಇದು ವಿಷವಾಗಿ ಕೆಲಸ ಮಾಡಿ ಕೀಟವನ್ನ ಕೊಲ್ಲುತ್ತೆ. ಇದು ಸಿಸ್ಟಮೆಟಿಕ್ ಮತ್ತು ಟ್ರಾನ್ಸ್ಲೆಮಿನಾರ್ ಆಕ್ಷನ್ ಹೊಂದಿರೋದ್ರಿಂದ ಬೀಜದ ಉಪಚಾರಕ್ಕೂ ಕೂಡ ಹೆಚ್ಚು ಪರಿಣಾಮಕಾರಿಯಾಗಿರುವಂಥದ್ದು. ಕ್ವಿನಾಲ್ಫಾಸ್ನ ಅತ್ಯಂತ ಅದ್ಭುತವಾದಂತಹ ಒಂದು ಬ್ರ್ಯಾಂಡ್ ಆಗಿ ಸಿಂಜೆಂಟಾ ಕಂಪನಿಯ ಎಕಾಲೆಕ್ಸ್ ಅದ್ಭುತವಾದಂತಹ ಹೆಸರನ್ನ ಪಡ್ಕೊಂಡಿದೆ. ಇದಕ್ಕೆ ಹೊರತಾಗಿಯೂ ಕೂಡ ವಿಭಿನ್ನ ಫಾರ್ಮುಲೇಷನ್ಗಳ ಬಳಕೆ ಬೇರೆ ಬೇರೆ ಭಾಗಗಳಲ್ಲಿ ಇರುತ್ತೆ. ಹಾಗಾಗಿ ಔಷಧಿ ಅಂಗಡಿಗಳಲ್ಲಿ ತಜ್ಞರನ್ನ ಕೇಳಿ ನಿಮಗೆ ಬೇಕಾದಂತಹ ಬ್ರ್ಯಾಂಡ್ಗಳನ್ನು ಕೇಳಿ ಪಡ್ಕೊಳ್ಳಿ. ಕಡಿಮೆ ಬೆಲೆಗೆ ಸಿಗುತ್ತೆ ಅಂತ ಹೇಳಿ ಅನ್ಸರ್ಟಿಫೈಡ್ ಆದಂತ ಔಷಧಿ ಗೊಬ್ಬರಗಳನ್ನ ತಳಮಟ್ಟದ ಈ ಬೀಜೋಪಚಾರದ ಸಂದರ್ಭದಲ್ಲಿ ಗುಣಿ ಗೊಬ್ಬರದಲ್ಲಿ ಬಳಸಬೇಡಿ. ಯಾಕೆ ಅಂದ್ರೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅನ್ನೋ ರೀತಿಯಲ್ಲಿ ನಮ್ಮ ಫೌಂಡೇಶನ್ ಎಷ್ಟು ಚೆನ್ನಾಗಿರುತ್ತೋ ಹಾಗೆ ಇಳುವರಿಯನ್ನ ಪಡಿಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು 4ನೇ ಆಯ್ಕೆ, ಈ ಔಷಧಿಯ ವಿಶೇಷ ಏನು ಅಂದ್ರೆ 2 ರೀತಿಯ ಫಂಗಿಸೈಡ್, 1 ರೀತಿಯ ಕೀಟನಾಶಕ ಒಟ್ಟಾಗಿ ಬರುವಂಥದ್ದು. ಅದೇ UPL ಕಂಪನಿಯ ಎಲೆಕ್ಟ್ರಾನ್ ವಿಶಾಲ ಶ್ರೇಣಿಯ ಶಿಲೀಂಧ್ರನಾಶಕವಾದಂತಹ ಅಜಾಕ್ಸಿಸ್ಟ್ರಾಬಿನ್, ಅಂತರ್ವ್ಯಾಪಿ ಶಿಲೀಂಧ್ರನಾಶಕವಾಗಿರುವಂತಹ ಥಯೋಫಿನೆಟ್ ಮಿಥೈಲ್, ಕೀಟನಾಶಕವಾಗಿ ಥೈಮಿಥಾಕ್ಸಮ್ ಅನ್ನ ಒಳಗೊಂಡು ಒಂದು ಪರಿಣಾಮಕಾರಿಯಾದಂತಹ ಔಷಧಿಯಾಗಿದೆ. FS ಫಾರ್ಮುಲೇಷನ್ ಅನ್ನು ಹೊಂದಿರೋದ್ರಿಂದ ಬೀಜೋಪಚಾರಕ್ಕಾಗಿಯೇ ಸಿದ್ಧಪಡಿಸಿರುವಂತಹ ಒಂದು ಔಷಧಿ. ಇದರ ಜೊತೆಗೆ ಬ್ಯಾಕ್ಟೀರಿಯಾ ನಾಶಕವಾಗಿ ಸೈಕ್ಲಿನ್ ಬಳಸಿಕೊಂಡು ನೀವು ಔಷಧೋಪಚಾರವನ್ನ ಮಾಡಬಹುದು. ನೀವು ಶುಂಠಿಯನ್ನ ನಾಳೆ ನಾಟಿ ಮಾಡ್ತೀರಿ ಅಂದ್ರೆ ಹಿಂದಿನ ದಿನವೇ ಅವುಗಳನ್ನ ಮತ್ತೊಂದ್ಸಲಿ ಆರಿಸಿ ಅದ್ರೊಳಗೆ ಯಾವ್ದಾದ್ರು ಕೊಳೆತು ಹೋಗಿರುವಂತಹ, ಗೆಡ್ಡೆ ದಪ್ಪ ಇರೋದು, ಕುಸಿದು ಹೋಗಿರುವಂತಹ, ಸೊರಗಿರುವಂತಹ, ಬತ್ತಿರುವಂತಹ ಗೆಡ್ಡೆಗಳಿದ್ರೆ ಅವುಗಳನ್ನ ಪ್ರತ್ಯೇಕಿಸ್ಬಿಡಿ. ಗಟ್ಟಿಯಾಗಿರುವಂತಹ ಬೀಜಗಳನ್ನ ಮಾತ್ರ ನಾಟಿಗೆ ಬಳಸಿ. ಯಾವ್ದಾದ್ರೂ ಒಂದು ಕಣ್ಣು ತಪ್ಪಿನಿಂದ ಕೊಳೆಯ ಅಂಶ ಇರುವಂತಹ ಸೀಡ್ ನಿಮ್ಮ ಶುಂಠಿ ತಾಕಿನಲ್ಲಿ ಸೇರ್ಕೊಳ್ತು ಅಂದ್ರೆ ಅನೇಕ ತೊಂದರೆಗಳಿಗೆ ಕಾರಣ ಆಗಬಹುದು. ಹಾಗಾಗಿ ಮತ್ತೊಂದ್ಸಲಿ ಆರಿಸ್ಲಿಕ್ಕೆ ಅವಕಾಶ ಇದೆ, ಅದನ್ನ ಮುಂಚಿತವಾಗಿ ಮಾಡ್ಕೊಳ್ಳಿ. ಜೊತೆಗೆ ನಾಟಿ ಮಾಡುವಂತ ಸಂದರ್ಭದಲ್ಲಿ ನಿಮ್ಮ ಮಣ್ಣು ಪರೀಕ್ಷೆಯ ಆಧಾರದ ಮೇಲೆ ರೆಕಮೆಂಡ್ ಮಾಡಿರುವಂತಹ ಪೋಷಕಾಂಶಗಳನ್ನ ಒದಗಿಸೋದನ್ನ ಮರಿಬೇಡಿ. ಮತ್ತು ಗುಣಿ ಗೊಬ್ಬರವಾಗಿ ನೀವು ತಯಾರಿ ಮಾಡಿಕೊಂಡಿರ್ತಕ್ಕಂಥ ಸಗಣಿ ಗೊಬ್ಬರ ಅಥವಾ ಸಾವಯವ ಗೊಬ್ಬರ, ಟ್ರೈಕೋಡರ್ಮಾ, ಸುಡೋಮೋನಸ್ ಮತ್ತು ಜೀವಾಣುಗಳ ಜೊತೆಗೆ ಅವುಗಳನ್ನ ವೃದ್ಧಿಸಿಕೊಂಡು ಅಂತಹ ಗೊಬ್ಬರವನ್ನ ನೀವು ತಳಗೊಬ್ಬರವಾಗಿ ಬಳಸಿ. ಜಂತು ಹುಳುಗಳು ಅಥವಾ ಬೇರು ಹುಳುಗಳ ಪ್ರಾಬ್ಲಮ್ ಇತ್ತು ಅಂತ ಅಂದ್ರೆ ಬೇವಿನ ಹಿಂಡಿಯನ್ನ ಬಳಸಿ. ಸಗಣಿ ಗೊಬ್ಬರದ ಜೊತೆಗೆ ಸಾವಯವ ಗೊಬ್ಬರಗಳ ಜೊತೆಗೆ ಮತ್ತೆ ಕೆಮಿಕಲ್ಗಳನ್ನ ಮಿಕ್ಸ್ ಮಾಡಬೇಡಿ. ಜೈವಿಕ ಗೊಬ್ಬರಗಳನ್ನ ಅತ್ಯಂತ ಹೆಚ್ಚಿನದಾಗಿ ಬಳಸ್ಕೊಳ್ಳಿ. ಭವಿಷ್ಯದಲ್ಲಿ ಬರಬಹುದಾದಂತಹ ರೋಗಗಳನ್ನ ತಡೆಗಟ್ಟೋ ನಿಟ್ಟಿನಲ್ಲಿ ಟ್ರೈಕೋಡರ್ಮಾ ಮತ್ತು ಸುಡೋಮೋನಸ್ ಅನ್ನ 10 ರಿಂದ 15 kg ಬಳಸಿ. ಹೆಚ್ಚಿನ ಮಾಹಿತಿಗಾಗಿ ಶಿವ ಅಗ್ರೋಕೆಮಿಕಲ್ ಸಂಸ್ಥೆಯನ್ನ ಭೇಟಿಯಾಗಿ. ಶುಂಠಿ ಬೆಳೆಯ ಎಲ್ಲ ರೀತಿಯ ರೋಗಗಳು ಮತ್ತು ಕೀಟಗಳನ್ನ ನಿಯಂತ್ರಿಸುವ ನಿಟ್ಟಿನಲ್ಲಿ ಮಾರ್ಗದರ್ಶನಕ್ಕಾಗಿ ಶಿವ ಅಗ್ರೋಕೆಮಿಕಲ್ ಸಂಸ್ಥೆಯನ್ನ ಭೇಟಿಯಾಗಿ. ಮತ್ತೊಂದು ಹೊಸ ವಿಡಿಯೋದ ಜೊತೆಗೆ ಭೇಟಿಯಾಗೋಣ. ನಮಸ್ಕಾರ.